ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಎಂ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಅನ್ನು ಮಂಡಿಸಿ ರಣೋತ್ಸಾಹದಲ್ಲಿದ್ದಾರೆ. ಇದರ ನಡುವೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಸಾಲದ ಸಮರ ತಾರಕಕ್ಕೇರಿದೆ. ಸರ್ಕಾರದ ವಿರುದ್ಧ ಕೇಸರಿ ಪಡೆ ಮುಗಿಬೀಳ್ತಾ ಇದ್ರೆ ಕಾಂಗ್ರೆಸ್ ಕಲಿಗಳು ತಮ್ಮದೇ ಸ್ಟೈಲ್ನಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಬುಕ್ ಹಿಡಿಬೇಕಿದ್ದ ಮಕ್ಕಳು ಫೇಸ್ಬುಕ್ನಲ್ಲಿ ಮುಳುಗಿವೆ. ಫೀಲ್ಡ್ನಲ್ಲಿ ಆಟವಾಡಬೇಕಿದ್ದವರು ಮೊಬೈಲ್ ಗೇಮ್ ಗೀಳಿಗೆ ಬಿದ್ದಿವೆ. ಹಿರಿಯರಿಂದ ಕತೆ ಕೇಳಬೇಕಾದ ಮಕ್ಕಳು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೇ ಮುಳುಗೇಳ್ತಿದ್ದಾರೆ. ಪುಟ್ಟ ಕಂದಮ್ಮಗಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಸೋಷಿಯಲ್ ಮೀಡಿಯಾ ತನ್ನ ಕಪಿಮುಷ್ಟಿಯಲ್ಲಿ ಹಿಡಿದುಕೊಂಡಿದೆ. ಇದಕ್ಕೆಲ್ಲ ಸರ್ಕಾರ ಲಗಾಮು ಹಾಕಿದೆ. ಅಪ್ರಾಪ್ತರು ಸೋಷಿಯಲ್ ಮೀಡಿಯಾ ಬಳಕೆಗೆ ಲಗಾಮು. 16 ವರ್ಷದೊಳಗಿನ ಮಕ್ಕಳಿಗೆ ಜಾಲತಾಣ ನಿರ್ಬಂಧ. ಎಸ್ಎಸ್ಎಲ್ಸಿ ಫಲಿತಾಂಶ ಕುಸಿತಾ ಇದೆ. ಪಿಯುಸಿ ರಿಸಲ್ಟ್ ಕೂಡ ಕೆಳಗಿಳಿತಾ ಇದೆ. ಜೊತೆಗೆ ಶಾಲಾ ಕಾಲೇಜುಗಳಲ್ಲೇ ಕೊಲೆ, ಗಲಾಟೆ ಅಂತ ಅಪರಾಧ ಚಟುವಟಿಕೆಗಳು ಹೆಚ್ಚಾಗ್ತಿವೆ. ಇದಕ್ಕೆಲ್ಲ ಕಾರಣವೇ ಸೋಷಿಯಲ್ ವಿಡಿಯೋ ಹುಚ್ಚು. ಮಕ್ಕಳಲ್ಲಿ ಮೊಬೈಲ್ ಬಳಕೆ ಹೆಚ್ಚಾಗಿದ್ದು ವಿದ್ಯಾರ್ಥಿಗಳು ದಾರಿ ತಪ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಬಜೆಟ್ನಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಬಗ್ಗೆ ನಿರ್ಧಾರ ಕೈಗೊಂಡಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸೇರಿದಂತೆ ಸಾಮಾಜಿಕ ಜಾಲತಾಣ ಬಳಸಲು 16 ವರ್ಷದೊಳಗಿನ ಮಕ್ಕಳಿಗೆ ಸರ್ಕಾರ ನಿರ್ಬಂಧ ವಿಧಿಸಿದೆ. ಬಜೆಟ್ನಲ್ಲೇ ಈ ಬಗ್ಗೆ ಘೋಷಣೆ ಮಾಡಲಾಗಿದೆ. ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಇನ್ನು ಈ ನಿರ್ಬಂಧ ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ, 16 ವರ್ಷದೊಳಗಿನ ಮಕ್ಕಳಿಗೆ ಸ್ಮಾರ್ಟ್ಫೋನ್ ಬಳಕೆಗೆ ಮಿತಿ ಹೇರಲಾಗಿದೆ. ಸಾಮಾಜಿಕ ಜಾಲತಾಣ ಅಕೌಂಟ್ ತೆರೆಯದಂತೆ ನಿರ್ಬಂಧ ಹಾಕಲಾಗಿದ್ದು, ಪೋಷಕರ ಅನುಮತಿ ಮೇಲ್ವಿಚಾರಣೆಯಲ್ಲಿ ಮೊಬೈಲ್ ಬಳಕೆ ಮಾಡಬೇಕು. ಶಾಲೆಗಳಲ್ಲಿ ಮೊಬೈಲ್ ಬಳಸದಂತೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿದೆ. ಇನ್ನು ಓದಿಗೆ ಸಂಬಂಧಿಸಿದ್ದನ್ನ ಹೊರತುಪಡಿಸಿ ಮೊಬೈಲ್ ಬಳಕೆಗೆ ಬ್ರೇಕ್ ಹಾಕಲಾಗುತ್ತೆ. ಶಿಕ್ಷಕರ ಅನುಮತಿ ಇಲ್ಲದೆ ಶಾಲೆಗಳಲ್ಲಿ ಮೊಬೈಲ್ ಬಳಸುವಂತಿಲ್ಲ. ಮಕ್ಕಳ ಮೊಬೈಲ್ ಬಳಕೆಯನ್ನ ಪೋಷಕರು ಕೂಡ ನಿಯಂತ್ರಿಸಬೇಕು. ಗೇಮ್ಸ್, ಅಶ್ಲೀಲ ವಿಷಯ, ಹಿಂಸಾತ್ಮಕ ವಿಡಿಯೋ ವೀಕ್ಷಣೆಗೆ ಪೋಷಕರೇ ತಡೆ ಹಾಕಬೇಕು. ಸರ್ಕಾರದ ನಿರ್ಧಾರವನ್ನ ಪೋಷಕರು ಸ್ವಾಗತಿಸಿದ್ದಾರೆ. 100%. ಯಾಕಂದ್ರೆ ನಮ್ಮ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಫೋನ್ ಇಟ್ಕೊಂಡು ಬಿಡ್ತಾರೆ. ಅದೇ 2-3 ಅವರ್ಸ್ ನಾವು ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಓಕೆ, ಅದು ಒಳ್ಳೆ ನಿರ್ಧಾರ ಅಂತಾನೆ ನಾನು ಹೇಳ್ತೀನಿ. ಇನ್ನು ಮಕ್ಕಳು ಸೋಷಿಯಲ್ ಮೀಡಿಯಾ ಖಾತೆ ತೆರೆಯುವಾಗ ಆಧಾರ್ ಗುರುತಿನ ದಾಖಲೆ ಮೂಲಕ ವಯಸ್ಸು ಪರಿಶೀಲನೆ ಮಾಡಬೇಕು. ಆಗ 16 ವರ್ಷಕ್ಕಿಂತ ಕಡಿಮೆ ಇದ್ರೆ ಖಾತೆ ತೆರೆಯಲು ನಿರ್ಬಂಧ ಹಾಕಬೇಕು. ಈ ರೀತಿಯ ನಿಯಮ ತಂದು ಮಕ್ಕಳ ಮೊಬೈಲ್ ಬಳಕೆಗೆ ನಿರ್ಬಂಧ ಹಾಕಲಾಗುತ್ತೆ. ಆದ್ರೆ 100% ಬ್ಯಾನ್ ಅನ್ನೋದು ಅಸಾಧ್ಯ ಅಂತಾರೆ ತಜ್ಞರು. ನಮಗೆ ಇಂಟರ್ನೆಟ್ ಅಲ್ಲಿ ಏನೂ ಒಂದು 100% ಬ್ಯಾನ್ ಅಥವಾ ಬ್ಲಾಕ್ ಅಂತ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಇಂಪಾಸಿಬಲ್. ಈ ಇಂಟರ್ನೆಟ್ ಅಂತ ಏನಿದೆ, ಇಟ್ ಈಸ್ ಅ ಗ್ಲೋಬಲ್ ನೆಟ್ವರ್ಕ್. ನಂಬರ್ 1. ನಂಬರ್ 2, ಅದೊಂದು ಯಾವುದೇ ಒಂದು ಕಂಟ್ರಿದು ಪ್ರಾಪರ್ಟಿ ಅಲ್ಲ, ವೇರ್ ನೀವು ಅದನ್ನು ನಿಮಗೆ ಬೇಕಾದಾಗಿ ಅದನ್ನು ಚೇಂಜ್ ಮಾಡಲಿಕ್ಕೆ ಆಗಲ್ಲ. ನಂಬರ್ 3, ಈಗ ನಾವು ಏನು ಈ ಪಾಯಿಂಟ್ ನೋಡ್ತಾ ಇದ್ದೇವೆ, ಉದ್ದೇಶ ಚೆನ್ನಾಗಂತ ಕಾಣಿಸ್ತಾ ಇದೆ. ಬಟ್ ಆದರೂ ಕೂಡ ನಾವು ಎಕ್ಸಾಂಪಲ್ ತೆಗಿತಾ ಇದ್ದೇವೆ. ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಡಿಸೆಂಬರ್ 2025 ಮಾಡಿರೋದದು. ಸೊ 3 ಮಂತ್ಸಲ್ಲಿ ನಮಗೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಇದಕ್ಕೆ ಪೋಷಕರು ಕೂಡ ಕೈ ಜೋಡಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.